ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾನೆ ಇದ್ರಿ, ಯಾಕೆ ಟೂ ವೀಲರ್ ವಿಡಿಯೋ ಮಾಡ್ತಾ ಇಲ್ಲ, ಯಾಕೆ ಮೇಡಮ್ ಬ್ಯುಸಿ ಇದ್ದೀರಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಒಂದಷ್ಟು ಕ್ವಶನ್ಸ್ನ ಕೇಳ್ತಾ ಇದ್ರಿ. ಸೊ ನಿಮ್ಮೆಲ್ಲರಿಗೋಸ್ಕರ ಇವತ್ತು ಫ್ರೀ ಮಾಡಿಕೊಂಡು ವಿಡಿಯೋ ಮಾಡೋಣ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ವಿಡಿಯೋ ಮಾಡೋದಕ್ಕೆ ನನ್ನ ಮಗ ಬೇಕು. ಸೊ ನನಗೆ ಅವನಿಗೆ ಫ್ರೀ ಇರುವಾಗ ನಾನು ಫ್ರೀ ಇರ್ತಾ ಇರಲಿಲ್ಲ. ಸೊ ಮಗನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಇವತ್ತು ಹರ್ಷ ಪ್ಲೀಸ್ ಬಾ ಅಂತ ರಿಕ್ವೆಸ್ಟ್ ಮಾಡಿ ಅವನ್ನ ಕರ್ಕೊಂಡು ಬಂದಿದ್ದೀನಿ. ತುಂಬ ಜನ ಡಿ ಎಮ್ ಮಾಡಿದ್ರಿ, ತುಂಬ ಜನ ನಂಗೆ ಮೆಸೇಜ್ ಆಗ್ತಾನೇ ಇದ್ರಿ ಅದ್ರ ಬಗ್ಗೆ. ಆಮೇಲೆ ತುಂಬ ಜನಕ್ಕೆ ಮೊದಲಿಗೆ ರ್ಯಾಂಡಮಾಗಿ ಹೇಳ್ಬಿಡ್ತೀನಿ ಯಾವ ಥರ ನಾವು ಇದನ್ನು ಕಲಿಯೋದಕ್ಕೆ, ಗಾಡಿ ಕಲಿಯೋದಕ್ಕೆ ಮೈಂಡ್ ಸೆಟ್ಟು ಮೇಯ್ನು. ನಮ್ಮ ಮೈಂಡ್ನ ಫೋಕಸ್ ಮಾಡಬೇಕು. ಮೈಂಡ್ ಸೆಟ್ನ ಫಸ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಏನು ಗೊತ್ತಾ, ಧೈರ್ಯ ಇರಬೇಕು. ಮೇಯ್ನಾಗಿ ಗಾಡಿ ಕಲಿಬೇಕು ಅಂದರೆ ಧೈರ್ಯ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಎಲ್ಲ ಲೇಡೀಸು ಓಡಿಸ್ತಾ ಇದ್ದಾರೆ ಅಂದಮೇಲೆ ನಮ್ಮ ಕೈಯಲ್ಲಿ ಯಾಕಾಗಲ್ಲ, ನಾವು ಮಾಡೇ ಮಾಡ್ತೀವಿ, ನಮ್ಮ ಕೈಯಲ್ಲಿ ಹಾಗೆ ಆಗುತ್ತೆ ಅಂತ ಒಂದು ಮನಸ್ಸಲ್ಲಿ ನಾವೇ ಒಂದು ಗುರಿನ ಫಿಕ್ಸ್ ಮಾಡ್ಕೊಳ್ಬೇಕು. ಇನ್ನೊಂದಷ್ಟು ಜನ ಅಯ್ಯೋ ಬಿಡು, ಹಸ್ಬೆಂಡ್ ಕರ್ಕೊಂಡು ಹೋಗ್ತಾರೆ, ಇಲ್ಲಾಂದರೆ ಮಕ್ಕಳು ಕರ್ಕೊಂಡು ಹೋಗ್ತಾರೆ, ಸೊ ಇಲ್ಲ ಯಾರೋ ಅಣ್ಣ ಕರ್ಕೊಂಡು ಹೋಗ್ತಾನೆ, ತಮ್ಮ ಕರ್ಕೊಂಡು ಹೋಗ್ತಾರೆ ಅನ್ನೋರು ಇದ್ದರೆ, ಮೈಂಡ್ ಸೆಟ್ಟಲ್ಲಿದ್ದರೆ ನಾವು ನಿಜವಾಗ್ಲೂ ಗಾಡಿ ಕಲಿಯೋಕ್ಕಾಗಲ್ಲ. ನಾವು ಓನಾಗಿ ಸೆಲ್ಫಾಗಿ ನಾವೆಲ್ಲರೂ ಹೋಗ್ಬೇಕಾಗಿರತ್ತೆ, ಇಲ್ಲ ಮಕ್ಕಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಬೇಕಾಗಿರತ್ತೆ, ಇಲ್ಲ ಅಂದರೆ ನಾವು ಆಫೀಸ್ಗೆ ಹೋಗಿರ್ಬೇಕಾಗುತ್ತೆ. ಸೊ ಇಂಥ ಟೈಮ್ಗಳಲ್ಲಿ ನಮಗೆ ಗಾಡಿ ಇದ್ದರೆ ತುಂಬ ಯೂಸ್ ಆಗುತ್ತೆ. ಈಗ ಅರ್ಜೆಂಟ್ ಎಲ್ಲಾದರೂ ನಾವು ಹೋಗಬೇಕು, ನಾವೆಲ್ಲರೂ ಶಾಪಿಂಗ್ ಹೋಗಬೇಕು, ಇಲ್ಲಾಂದರೆ ಏನಾದರೂ ವಸ್ತುಗಳನ್ನ ತಗೊಂಬರಕ್ಕೆ ಹೋಗಬೇಕು ಅಂದರೆ ನಮಗೆ ಗಾಡಿ ಗೊತ್ತಿದ್ರೆ ಆರಾಮಾಗಿ ಹೋಗಿ ಬರ್ಬೋದು. ಈ ಗಾಡಿನೇ ಗೊತ್ತಿಲ್ಲ ಅಂದರೆ ಬೇರೆಯವ್ರನ್ನ ದಮ್ಮಯ್ಯ ಅನ್ಬೇಕು, ಪ್ಲೀಸ್ ಬನ್ನಿ ಅಂತ ರಿಕ್ವೆಸ್ಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾವು ಮೊದಲು ಗಾಡಿ ನಮಗೆ ಕಲೀಲೇಬೇಕು, ನಮ್ಗೆ ಅವಶ್ಯಕತೆ ಇದೆ, ನಮ್ಗೆ ಯಾರೂ ಸಪೋರ್ಟಿಗಿಲ್ಲ ಅನ್ನೋರು 101% ನಾವು ಗಾಡಿ ಕಲಿಬೋದು. ನಮ್ಮ ಮೈಂಡ್ನ ಮೊದಲು ಸೆಟ್ ಮಾಡ್ಕೋಬೇಕು, ಭಯನ ಮೊದಲು ಬಿಡಿ. ಸೊ ಫಸ್ಟಿಗೆ ರ್ಯಾಂಡಮಾಗಿ ಒಂದಷ್ಟು ಬೇಸಿಕ್ಸ್ನ ಹೇಳ್ಬಿಡ್ತೀನಿ. ಆಮೇಲೆ ಯಾರ್ಯಾರು ಏನೇನು ಕಮೆಂಟ್ ಮಾಡಿದ್ದಾರೆ ಅದ್ರದ್ದು ಒಂದು ಲೀಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಜನ ನನಗೊಂದಷ್ಟು ಕ್ವಶನ್ಸ್ ಕೇಳಿದ್ದಾರೆ, ಅದನ್ನು ಕೇಳ್ತೀನಿ. ಸೊ ಈಗ ಮೊದಲಿಗೆ ರ್ಯಾಂಡಮಾಗಿ ನಾನೊಂದು ನಿಮಗೆ ಯಾವ ಥರ ಗಾಡಿನ ಸ್ಟಾರ್ಟ್ ಮಾಡೋದು, ಹೊಸದಾಗಿ ನೀವು ಗಾಡಿ ಕಲಿಬೇಕು ಅಂತ ಇದ್ದರೆ ಅದ್ರ ಬಗ್ಗೆ ತಿಳಿಸ್ತೀನಿ, ಓಕೆನಾ? ಮೇಯ್ನಾಗಿ ಹೆಲ್ಮೆಟ್ ಯೂಸ್ ಮಾಡಿ. ನಾನಿವಾಗ ನಿಮ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅಷ್ಟೇ. ಹೆಲ್ಮೆಟ್ಟು ನಮ್ಮ ಶೋಕಿಗಲ್ಲ ಗಾಡಿ ಇರೋದು ನಮ್ಮ ಸೇಫ್ಟಿಗೆ. ಸೊ ಹಾಗಾಗಿ ಇವಾಗ ಗಾಡಿ ನಾವು ಕಲಿತಾ ಇದ್ದೀವಿ, ನಾವು ಗಾಡಿ ಓಡಿಸ್ತಾ ಇದ್ದೀವಿ ಅಂದರೆ ಸೇಫ್ಟಿ ಮೆಜರ್ಮೆಂಟಿಗೆ ನಾವು ಹೆಲ್ಮೆಟ್ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ಗಾಡಿ ಮೇಲೆ ಕೂತಾಗ ನಾವು ಕಲಿಯೋ ತನಕ ನಾನು ಹೇಳ್ತಾ ಇರೋದು, ನೀವು ಕಲಿಯೋದಕ್ಕೆ ಮುಂಚೆ ಇದನ್ನೆಲ್ಲ ಹಾಕ್ಕೊಂಡ್ರೆ ಕಂಫರ್ಟಬಲ್ ಆಗಿರೋ ಡ್ರೆಸ್ನ ವೇರ್ ಮಾಡಿ. ಚೂಡಿದಾರ್ ಆಗಿರ್ಬೋದು, ನೈಟ್ ಪ್ಯಾಂಟ್ಸು, ಇಲ್ಲಾಂದರೆ ಜೀನ್ಸು, ಇದು ಬೆಸ್ಟು. ಸ್ಯಾರಿ, ನೈಟೀಸ್ ಎಲ್ಲ ಹಾಕ್ಕೊಂಡು ಓಡಿಸೋದಕ್ಕೆ ಹೋಗ್ಬೇಡಿ. ಯಾಕೆಂದರೆ ಅದೊಂದು ಸ್ವಲ್ಪ ಕಾಲಿಗೆಲ್ಲ ಸಿಕ್ಕಾಕೊಂಡಾಗ ತೊಡ್ರು ಸಿಕ್ದಂಗಾಗಿ ನಾವು ಬೀಳ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ನೀವು ಕಂಫರ್ಟಬಲ್ ಆಗಿರೋ ಡ್ರೆಸ್ಸು, ಈಗ ಚೂಡಿದಾರು, ಸಲ್ವಾರ್ ಕಮೀಸು, ಮತ್ತು ನೈಟ್ ಪ್ಯಾಂಟ್ಸು, ಜೀನ್ಸ್ ಹಾಕೊಳ್ಳೋರಾದರೆ ಜೀನ್ಸು ಬೆಸ್ಟ್. ಅಂದರೆ ಚೂಡಿದಾರು, ಲೆಗ್ಗಿನ್ಸು, ಟಾಪು ಈ ಥರದ್ದು ಹಾಕ್ಕೊಂಡು ಗಾಡಿ ಓಡಿಸೋದನ್ನ ಪ್ರಾಕ್ಟೀಸ್ ಮಾಡಿ. ಕಲಿಯೋಕೆ ಮುಂಚೆ, ಕಲ್ತಾದ್ಮೇಲೆ ನೀವು ಆರಾಮಾಗಿ ಯಾವ ಡ್ರೆಸ್ ಬೇಕಾದರೂ ಹಾಕ್ಕೊಳ್ಬೋದು, ಸ್ಯಾರಿ ಹಾಕ್ಕೊಂಡು ಓಡಿಸ್ಬೋದು. ಕಲಿಯೋಕೆ ಮುಂಚೆ ಈ ಡ್ರೆಸ್ನ ಸ್ವಲ್ಪ ನೋಡ್ಕೊಳ್ಳಿ. ಆಮೇಲೆ ಹೆಲ್ಮೆಟ್ಟು, ಮೇಯ್ನಾಗಿ ಹೆಲ್ಮೆಟ್ನ ನಾನಂತೂ ವಿತೌಟ್ ಹೆಲ್ಮೆಟ್ಟು ನಾನು ಆಚೆ ಹೋಗೋದೇ ಇಲ್ಲ. ಸೊ ಹಾಗಾಗಿ ನಮ್ಮ ಸೇಫ್ಟಿಗೋಸ್ಕರ ಹೆಲ್ಮೆಟ್ನ ಯೂಸ್ ಮಾಡಬೇಕು. ಕೆಲವೊಂದು ರೂಲ್ಸ್ಗಳನ್ನ ಯಾವುದೇ ಕಾರಣಕ್ಕೂ ಬ್ರೇಕ್ ಮಾಡಬಾರ್ದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನಾವು ಚೆನ್ನಾಗಿ ಗಾಡಿ ಕಲಿತು ಓಕೆ ನಾವು ಪರ್ಫೆಕ್ಟಾಗಿ ಇದ್ದೀವಿ ಅನ್ನೋ ತನಕ ದಯವಿಟ್ಟು ಚಿಕ್ಕ ಮಕ್ಕಳನ್ನ ಹಿಂದೆ ಕೂರಿಸ್ಕೊಳ್ಳೋದು ಅಲ್ಲ ಮುಂದೆ ಕೂರಿಸ್ಕೊಂಡು ಗಾಡಿ ಓಡಿಸೋದನ್ನ ಮಾಡಬೇಡಿ. ಯಾಕೆ ಅಂದರೆ ನನಗೂ ಎಷ್ಟೊಂದು ಅನುಭವಗಳಾಗಿದೆ. ಚಿಕ್ಕ ಮಕ್ಕಳು ಇದ್ದಾಗ ಹಿಂದೆ ಕೂರಿಸ್ಕೊಂಡಿರ್ತೀವಿ, ಅವರು ಗೊತ್ತಾಗಲ್ಲ, ಗಾಡಿ ನೋಡೋದು, ಕೈ ಬಿಟ್ಬಿಡೋದು, ಬೀಳಿಸ್ಬಿಡೋದು, ಈ ಥರದ್ದೆಲ್ಲ ಆಗುತ್ತೆ. ಆವಾಗ ಸಖತ್ ತಲೆನೋವು. ಆಮೇಲೆ ಮುಂದೆ ಕೂರಿಸ್ಕೊಂಡಿದ್ದಾಗಲೂ ಅಷ್ಟೇ, ನಾವು ಈಗ ಸಿಗ್ನಲಲ್ಲಿ ಏನಾದರೂ ನಿಲ್ಸ್ಕೊಂಡಿರ್ತೀವಿ, ಗಾಡಿ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಗೊತ್ತಿಲ್ಲದಲ್ಲೇ ಆಕ್ಸಿಲೇಟ್ರನ್ನ ರೈಸ್ ಮಾಡಿಬಿಡ್ತಾರೆ ಮಕ್ಕಳು, ಅವ್ರಿಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಕಲಿತು ನೀವು ಪರ್ಫೆಕ್ಟ್ ಅನ್ನೋ ತನಕನೂ ಮಕ್ಕಳನ್ನ ಸ್ವಲ್ಪ ಕೂರಿಸ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ. ಈಗ ಫಸ್ಟು ಬೇಸಿಕ್ ನಾವೇನು ಮಾಡಬೇಕು ಅಂದರೆ, ಸೊ ಮೊದಲಿಗೆ ಗಾಡಿ ಮೇಲೆ ಕೂತ ತಕ್ಷಣವೇ ನಾನು ಯಾವಾಗ್ಲೂ ನಮಸ್ಕಾರ ಮಾಡಿಕೊಂಡೆ ಗಾಡಿ ಮೇಲೆ ಕೂತ್ಕೊಳ್ಳೋದು. ಸೊ ಮನಸ್ಸಲ್ಲಿ ದೇವ್ರನ್ನ ನೆನೆಸ್ಕೊಂಡು ಕೂತ್ಕೊಳ್ಳೋದು ಒಳ್ಳೆಯದು. ಹಾಗಾಗಿ ಆಮೇಲೆ ಫಸ್ಟಿಗೆ ಕೀನ ಇಲ್ಲಿ ನೋಡಿ, ಈ ಕೀ ಇರುತ್ತಲ್ವಾ ಈ ಥರ, ಇದನ್ನ ಇವಾಗ ಮೊದಲಿಗೆ ಕೀನ ಈ ಥರ ಇರುತ್ತೆ, ಇದನ್ನ ಆನ್ ಮಾಡಬೇಕು. ಕೀ ಆನ್ ಮಾಡಿದ್ಮೇಲೆ ಸೊ ಇವಾಗ ಇಲ್ಲಿ ಲೆಫ್ಟಲ್ಲಿ ಬ್ರೇಕ್ನ ಹಿಡ್ಕೊಬೇಕು, ಹೋಲ್ಡ್ ಮಾಡಬೇಕು. ಲೆಫ್ಟಲ್ಲಿ ಬ್ರೇಕ್ನ ಹಿಡ್ಕೊಂಡೇ ನಾವು ಸೆಲ್ಫ್ನ ಸ್ಟಾರ್ಟ್ ಮಾಡಬೇಕು. ಇವಾಗ ಸೆಲ್ಫ್ ಸ್ಟಾರ್ಟ್ ಮಾಡಿದ್ದೀನಿ. ಕೆಲವೊಬ್ರು ಕೇಳ್ತಾ ಇರ್ತಾರೆ ಯಾಕೆ ಬ್ರೇಕ್ನ ಹಿಡ್ಕೊಂಡಿರ್ಬೇಕು ಅಂತ. ಬ್ರೇಕ್ ಇಳಿದಲೇ ನೀವು ಸೆಲ್ಫ್ ಸ್ಟಾರ್ಟ್ ಮಾಡಿದ್ರೆ ಕೆಲವು ಗಾಡಿಗಳು ಸ್ಟಾರ್ಟ್ ಆಗೋದಿಲ್ಲ.
ಇನ್ನು ಕೆಲವು ಗಾಡಿಗಳು ಸ್ಟಾರ್ಟ್ ಆಗ್ತವೆ ಬಟ್ ಜಂಪ್ ಆಗುತ್ತೆ ಗಾಡಿ. ಸೊ ಹಾಗಾಗಿ ಇದನ್ನ ನೋಡ್ಕೊಳ್ಬೇಕಾಗತ್ತೆ. ಇದನ್ನ ನಾವು ಯಾವಾಗಲೂ ಕೈಯಲ್ಲಿ ಇದನ್ನ ಇಟ್ಕೊಂಡೇನೆ ಸೆಲ್ಫ್ ಸ್ಟಾರ್ಟ್ ಮಾಡಬೇಕು, ಇಲ್ಲ ಅಂದರೆ ಗಾಡಿ ಜಂಪ್ ಆಗಿ ಬಿದ್ದುಬಿಡುತ್ತೆ. ಇನ್ನು ಕೆಲವೊಂದು ಗಾಡಿಗಳು ಇವಾಗಂತೂ ಹೊಸ ಟೆಕ್ನಾಲಜಿ ಬರ್ತಾ ಇದೆ, ಬಟ್ ನಾವು ಕಲಿಯೋ ತನಕ ಸ್ವಲ್ಪ ಆ್ಯಕ್ಚುಲಿ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾನೆ ಇರ್ತೀರ, ದಿನಕ್ಕೆ ಒಂದು 10 ಮೆಸೇಜ್ ಆದರೂ ಗಾಡಿ ಬಗ್ಗೆ ಇರುತ್ತೆ. ನಂಗೆ ಇವತ್ತೊಬ್ಬರು ಪಲ್ಲವಿ ಅಂತ ನಂಗೊಬ್ರು ಮೆಸೇಜ್ ಮಾಡಿದ್ದಾರೆ, ಮ್ಯಾಮ್ ನಾನು ಗಾಡಿ ಹೊಸ್ದಾಗಿ ಕಲಿತು ನಮ್ಮಮ್ಮನ್ನ ಡ್ರಾಪ್ ಕೂಡ ಮಾಡ್ತಾ ಇದ್ದೀನಿ ಅಂತ. ಖುಷಿ ಆಗತ್ತೆ. ಅದು ಲಾಸ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ, ನಿಮ್ಮ ಲಾಗ್ ನೋಡಿದ್ಮೇಲೆ ನಂಗೆ ಸಿಕ್ಕಾಬಟ್ಟೆ ಧೈರ್ಯ ಬಂತು ಅಂತ. ಥ್ಯಾಂಕ್ ಯು ಸೋ ಮಚ್. ಕಲೀರಿ, ಆದರೆ ಹುಷಾರು, ಕೇರ್ಫುಲ್ಲಾಗಿ ಗಾಡಿ ಓಡಿಸಿ. ಯಾಕೆಂದರೆ ನಿಮ್ಮ ಅಮ್ಮನ್ನು ಜೊತೆಲಿ ಕೂರಿಸ್ಕೊಂಡಿರ್ತೀರಾ ಅಂತ ಹೇಳ್ತೀರಲ್ವ, ಸೊ ಹಾಗಾಗಿ ಕೇರ್ಫುಲ್ಲಾಗಿ ಓಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದಷ್ಟು ಜನ ಕೇಳ್ತಾ ಇರ್ತಾರೆ, ನಾನು ಗಾಡಿ ಓಡಿಸೋದನ್ನ ಕಲಿತಾ ಇದ್ದೀನಿ, ಬಟ್ ನನಗೆ ಕಾಲು ಕೆಳಗೆ ಬಿಟ್ಕೊಂಡೇ ಗಾಡಿ ಓಡಿಸ್ತಾ ಇದ್ದೀನಿ. ನನಗೆ ಒಂದು ಕಾಲು ಮೇಲೆ ಎತ್ಕೊಂಡು ಇನ್ನೊಂದು ಕಾಲನ್ನ ಕೆಳಗಡೆ ಬಿಟ್ಕೊಂಡು ಗಾಡಿ ಓಡ್ಸೋಕ್ಕೆ ಭಯ ಆಗ್ತಾಯಿದೆ, 2 ಕಾಲನ್ನ ಮೇಲೆ ಇಟ್ಕೊಳ್ಳೋಕ್ಕೂ ಭಯ ಆಗ್ತಾಯಿದೆ, ಏನು ಮಾಡಬೇಕು ಅಂತ. ನಿಮಗೆ ಪ್ರಾಕ್ಟೀಸ್ ಆಗಿ ಸ್ಲೋ ಆಗಿ ಪ್ರಾಕ್ಟೀಸ್ ಮಾಡಿ. ಯಾರು ಹುಟ್ಟಿದ ತಕ್ಷಣವೇ ಕಲಿಯಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಸ್ಲೋ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಮಾಡ್ತಾನೆ ಬರುತ್ತೆ. ಯಾವುದೂ ಅಷ್ಟೇ ಬ್ರಹ್ಮವಿದ್ಯೆ ಯಾವುದೂ ಇಲ್ಲ ಕಲಿದೇ ಇರೋ ಅಂಥದ್ದು. ಎಲ್ಲರೂ ಓಡಿಸ್ತಾರೆ ಅಂದಮೇಲೆ ನಾವು ಕಲೀಲೇಬೋದಲ್ವ. ನಿಮಗೆ ಕಾನ್ಸಂಟ್ರೇಷನ್ ಇರಬೇಕು. ನಾವು ಗಾಡಿ ಕಲಿತೀವಿ, ಕಲೀಲೇಬೇಕು ಅನ್ನೋದಿದೆ, ಖಂಡಿತವಾಗ್ಲೂ ಕಲಿತೀರಾ. ನೀವು ಕಲಿಯೋ ತನಕ, ಸೊ ಗಾಡಿ ಕಲಿತು ಓಕೆ ಅನ್ನೋ ತನಕನೂ ಸ್ವಲ್ಪ ಬ್ಯಾಲೆನ್ಸಿಂಗ್ನ ಕಾಲು ಕೆಳಗಡೆ ಬಿಟ್ಕೊಂಡೇ ಗಾಡಿನ ಪ್ರಾಕ್ಟೀಸ್ ಮಾಡಿ. ಆವಾಗ ನೀವು ಬೇಗ ಕಲಿತೀರಾ. ನಾವು ಗಾಡಿ ಸ್ಟಾರ್ಟಿಂಗಲ್ಲೇ ನಾವು ಕಾಲು ಎರಡೂ ಮೇಲೆ ಎತ್ಕೊಂಡು ಗಾಡಿ ಕಲಿಯೋಕೆ ಹೋದರೆ ಆ ಕಡೆ ಈ ಕಡೆ ಆಗುತ್ತೆ, ಆವಾಗ ಬಿದೋಗ್ಬಿಡ್ತೀರಾ. ಸೊ ಅದಕ್ಕೋಸ್ಕರ ಆಮೇಲೆ ಗಾಡಿ ಕಲಿಯೋವಾಗ್ಲೂ ಅಷ್ಟೇ ಬಿದೋಗ್ತೀವಿ ಅನ್ನೋ ಭಯನೇ ಜಾಸ್ತಿ ಇರುತ್ತೆ. ದಯವಿಟ್ಟು ಏನೂ ಆಗಲ್ಲ, ಇದನ್ನು ಪ್ರಾಕ್ಟೀಸ್ ಮಾಡಿ. ಇನ್ನೊಂದಷ್ಟು ಜನಕ್ಕೆ ಗಾಡಿ ಭಾರ ಅಂತ ಒಂದಷ್ಟು ಜನ ನೀವು ಯಾವ ಗಾಡಿ ಓಡಿಸ್ತೀರಾ ಅಂತ. ನಂದು ಆ್ಯಕ್ಟಿವನೇ ಇರೋದು. ಸೊ ಆ ಎಲ್ಲ ಗಾಡಿಗಳನ್ನೂ ನಾನು ಓಡಿಸಿದ್ದೀನಿ. ಗಾಡಿಗಳೆಲ್ಲ ಏನು ಭಯ ಅಲ್ಲ, ಭಾರ ಆಗುತ್ತೆ ಅನ್ನೋದು ಏನಿರಲ್ಲ. ನಮ್ಮ ಮೈಂಡ್ ಸೆಟ್ ಅಷ್ಟೇ, ಅಯ್ಯೋ ಅದು ಭಾರ ಇದೆಯೇನೋ, ಚಿಕ್ಕ ಗಾಡಿ ತಗೊಂಡು ಪ್ರಾಕ್ಟೀಸ್ ಮಾಡಬೇಕೇನೋ ಅನ್ನೋದಿಲ್ಲ. ನಿಮ್ಮ ಓನ್ ಗಾಡಿಲೇ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಕಲಿಯೋ ತನಕ ಸ್ವಲ್ಪ ನಿಮ್ದು ಯಾರಾದರೂ ಸೆಕೆಂಡ್ ಹ್ಯಾಂಡ್ ಗಾಡಿ ಇದ್ದರೆ ಬೆಸ್ಟು. ಯಾಕೆಂದರೆ ಹೊಸ ಗಾಡಿ ತೊಗೊಂಡು ನೀವು ಕಲಿತು ಬೀಳಿಸಿ ಏನಾರು ಹೆಚ್ಚು ಕಮ್ಮಿ ಆದರೆ ಸುಮ್ಮನೆ ಬೈಸ್ಕೊಳ್ತೀರಲ್ವ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಹತ್ರನೋ ಇಲ್ಲ ಫ್ಯಾಮಿಲಿಯವ್ರು ಯಾರ್ದಾದ್ರು ಸೆಕೆಂಡ್ ಹ್ಯಾಂಡ್ಲಿದ್ರೆ ಅದನ್ನು ತೊಗೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಸೊ ನನಗೆ ಇನ್ನೊಂದಷ್ಟು ಜನ ಮೆಸೇಜ್ ಮಾಡಿದರು. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಮಾಮೂಲಿ ರೋಡ್ ಇರೋ ಕಡೆ ಚೆನ್ನಾಗಿ ಗಾಡಿ ಓಡಿಸ್ತೀನಿ, ಅದರಲ್ಲಿ ಆದರೆ ನನಗೆ ಎದುರುಗಡೆ ಗಾಡಿಗಳು ಬರ್ತಾ ಇದೆ ಅಂದರೆ ಸಿಕ್ಕಾಬಟ್ಟೆ ಭಯ ಆಗುತ್ತೆ, ಏನು ಮಾಡಲಿ ಅಂತ. ಯಾರು ಅವರಿಂದ ಅವರೇ ಆಗಿ ಬಂದು ನಮಗೆ ಗುದ್ಸೋದಿಲ್ಲ. ಏನೋ ಆಕಸ್ಮಿಕವಾಗಿ ಗಾಡಿ ಗುದ್ದುಬಿಟ್ಟು ನಮಗೆ ಇದಾಗ್ಬೋದು ಹೊರತು ಅವರೇ ಬೇಕು ಅಂತ ಯಾರೂ ಬಂದು ಗುದ್ಸಲ್ಲ. ಮೊದಲು ನಿಮಗೆ ಎದುರುಗಡೆ ಬರೋರು ನಮ್ಮನ್ನ ಗುದ್ದುಬಿಡ್ತಾರೆ ಅನ್ನೋ ಭಯನ ಫಸ್ಟ್ ಬಿಡಿ. ಸೊ ಫಸ್ಟು ಭಯ ಬಿಟ್ಟರೆ ನಿಮಗೆ. ಸೊ ನನಗೆ ಇನ್ನೊಬ್ಬರು ರೀಸೆಂಟಾಗಿ ಒಬ್ಬರು ಮೆಸೇಜ್ ಮಾಡಿದ್ದಾರೆ, ಅಪೂರ್ವ ಅಂತ. ನಾನು 1 ವೀಕಿಂದ ಗಾಡಿ ಕಲಿತಾ ಇದ್ದೀನಿ, ಕುಳ್ಳಿ ಇದ್ದೀನಿ, ಕಾಲು ಸಿಗ್ತಾ ಇಲ್ಲ, ಸ್ವಲ್ಪ ಏನಾದರೂ ಟಿಪ್ಸ್ ಇದ್ದರೆ ಕೊಡಿ ಅಂತ. ಸೊ ಕುಳ್ಳುಗಿರೋರಿಗೆ ಅಂತಲೇ ಒಂದು ವಿಡಿಯೋ ಮಾಡಿದ್ದೀನಿ. ಯಾಕೆ ಅಂದರೆ ತುಂಬ ಜನ ಕುಳ್ಳುಗಿರೋರು ನಾವೇನು ಮಾಡಬೇಕು ಅಂತ ಮೆಸೇಜ್ ಮಾಡ್ತಾಯಿದ್ರಿ. ಜಸ್ಟ್ ನೀವು ಕುಳ್ಳುಗಿರೋರು, ಸಾಮಾನ್ಯವಾಗಿ ಕುಳ್ಳುಗಿರೋರು ಗಾಡಿನ ಕಲಿಬೋದು. ಇನ್ನೊಂದೇನಪ್ಪ ಅಂದರೆ ಸ್ವಲ್ಪ ಹೀಲ್ದಿರೋ ಸ್ಲಿಪ್ಪರ್ಸ್ನ ವೇರ್ ಮಾಡಿ ಕಲಿತು ಪ್ರಾಕ್ಟೀಸ್ ಆಗೋ ತನಕ. ಆವಾಗ ನಿಮಗೆ ಸ್ವಲ್ಪ ಬ್ಯಾಲೆನ್ಸು ಮೇಲೆ ಹೈಟ್ ಆದಂಗೆ ಆಗ್ತೀರಾ. ಆಮೇಲೆ ಇನ್ನೊಂದು ನಾನು ಟಿಪ್ಸ್ನ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ. ನಾವಿವಾಗ ಗಾಡಿ ಮೇಲೆ ಈ ಥರ ಕುತ್ಕೊಳ್ತೀವಲ್ವಾ, ಕುಳ್ಳುಗಿರೋರಿಗೆ ನಾವು ತುಂಬ ಹಿಂದೆ ಕೂತಾಗ, ನಾವು ಹಿಂದ್ಗಡೆ ಈ ಥರ ಕೂತಾಗ ನಮ್ಮ ಕಾಲು ಸಿಗೋದಿಲ್ಲ. ಒಂಚೂರು ಮುಂದೆ ಒಂಚೂರು ತುದೀಲಿ ಕೂತ್ಕೊಂಡು ಗಾಡಿ ಓಡಿಸೋದನ್ನ ಪ್ರಾಕ್ಟೀಸ್ ಮಾಡಿ, ಕುಳ್ಳುಗಿರೋರು. ಆವಾಗ ನೀವು ಕಲಿಬೋದು. ಸೊ ಅದಕ್ಕೋಸ್ಕರನೇ ನಾನು ಕುಳ್ಳುಗಿರೋರು, ಆಮೇಲೆ ಅವ್ರಿಗೆ ನಾನು ಮೆಸೇಜ್ ಕೂಡ ಮಾಡಿದ್ದೆ, ನೆಕ್ಸ್ಟ್ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂತಲೂ. ಸೊ ಅದಕ್ಕೋಸ್ಕರ ಕುಳ್ಳುಗಿರೋರು ಸ್ವಲ್ಪ ಹೈಟ್ ಸ್ಲಿಪ್ಪರ್ನ ಯೂಸ್ ಮಾಡಿ, ಆಮೇಲೆ ಸ್ವಲ್ಪ ಸೀಟಲ್ಲಿ ಮುಂದೆ ಕೂತ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಮುಂದೆ ಕೂತ್ಕೊಂಡು ಓಡಿಸೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಆವಾಗ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ಸ್ವಲ್ಪ ಕೆಳಗೆ ಕೂತ್ಕೊಂಡಂಗೆ ಆಗುತ್ತಲ್ವ. ತುಂಬ ಹಿಂದೆ ಕೂತ್ಕೊಂಡು ಈ ಥರ ಕೂತ್ಕೊಂಡ್ರೆ ನಿಮಗೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ತುದೀಲಿ ಕೂತ್ಕೊಂಡ್ರೆ ನಿಮ್ಗೆ ಅವಾಗ ಇನ್ನೊಂದಷ್ಟು ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರೆ ಏನು ಗೊತ್ತಾ, ಆರನ್ ಮಾಡುವಾಗ ಇಲ್ಲಾಂದರೆ ಇಂಡಿಕೇಟ್ರನ್ನ ಹಾಕ್ಕೊಳ್ಳುವಾಗ ಗಾಡಿ ಬ್ಯಾಲೆನ್ಸ್ ಆಗಲ್ವಂತೆ, ಆ ಕಡೆ ಈ ಕಡೆ ಆಗ್ಬಿಡತ್ತೆ. ಆರನ್ ಹೊಡಿಯೋದು ಮತ್ತು ಇಂಡಿಕೇಟ್ರ್ ಹಾಕೋದು ಸಿಕ್ಕಾಬಟ್ಟೆ ಕಷ್ಟ ಆಗತ್ತೆ ಮೇಡಮ್, ಏನು ಮಾಡೋದು ಅಂತ. ಅದಕ್ಕೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಯಾಕೆ ಕಷ್ಟ ಆಗತ್ತೆ, ಸ್ವಲ್ಪ ದಿನ. ಸೊ ಇವಾಗ ಒಂದೊಂದು ಕೈಯಲ್ಲೇ ಪ್ರಾಕ್ಟೀಸ್ ಮಾಡೋರಿದ್ದಾರೆ. ಸೊ ಸ್ವಲ್ಪ ದಿನ, ಆಮೇಲೆ ನೀವು ಇವಾಗ ಇಂಡಿಕೇಟ್ರ್ ಆನ್ ಮಾಡ್ತಿದ್ದೀರಾ ಗಾಡಿ ಅಂದಾಗ ಕೈಲಿ ಹಿಂಗೆ ಹಿಡ್ಕೊಂಡಿರ್ತಾರಲ್ಲ, ಸ್ವಲ್ಪ ರೈಟ್
ಆಲ್ಮೋಸ್ಟು ಆರನ್ ಆಗಿರ್ಬೋದು, ಇಂಡಿಕೇಟ್ರ್ ಆನ್ ಆಗಿರ್ಬೋದು, ಸೊ ಲೈಟು ಎಲ್ಲದೂ ಲೆಫ್ಟ್ ಹ್ಯಾಂಡಲ್ಲೇ ಬರುತ್ತೆ. ನೀವು ಇಂಡಿಕೇಟ್ರು ಲೈಟ್ರು ಆನ್ ಮಾಡುವಾಗ ಗಾಡಿನ ಸ್ವಲ್ಪ ಈ ಥರ ಸ್ಲೋ ಮಾಡ್ಕೊಳ್ಬೇಕು. ಸ್ಲೋ ಮಾಡ್ಕೊಂಡೇ ಆನ್ ಮಾಡಿ. ಆವಾಗ ಈ ಕೈಯಲ್ಲಿ ನಮ್ಮ ರೈಟ್ ಹ್ಯಾಂಡ್ ಇರುತ್ತಲ್ವ, ಇದನ್ನು ಸ್ವಲ್ಪ ಟೈಟಾಗಿ ಇಟ್ಕೊಂಡು ಲೆಫ್ಟಲ್ಲಿ ಆರನ್ ಮತ್ತು ಇದನ್ನು ಮಾಡಿ. ಆವಾಗ ನಿಮ್ಗೆ ಈಸಿ ಆಗುತ್ತೆ. ಸೊ ನೆಕ್ಸ್ಟು ಗಾಡಿ ಬಗ್ಗೆ ಮೊದಲು ಮೇಯ್ನಾಗಿ ಪೆಟ್ರೋಲ್ ಇದೆಯಾ ಅಂತ ನಾವು ನೋಡ್ಕೊಳ್ತಾ ಇರಬೇಕು. ಆಮೇಲೆ ಮಿರರು, ವಿತೌಟ್ ಮಿರರು ದಯವಿಟ್ಟು ಓಡ್ಸೋಕೆ ಹೋಗಬೇಡಿ. ನಾವು ಎಷ್ಟು ಚೆನ್ನಾಗಿ ಗಾಡಿ ಕಲ್ತಿದ್ರು ಅಷ್ಟೇ ಮಿರರ್ ಇರಲಿ. ಕೆಲವರೆಲ್ಲ ಶೋಕಿಗೋಸ್ಕರ ಮಿರರ್ ತೆಗ್ಸಿಡ್ತಾರೆ, ಅದನ್ನಂತೂ ಮಾಡಲೇಬಾರ್ದು. ಯಾಕೆಂದರೆ ನಾವು ಹಿಂದೆ ಯಾರು ಬರ್ತಾ ಇದ್ದಾರೆ ಇಲ್ವಾ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಯಾವ ಗಾಡಿ ಪಾಸ್ ಆಗ್ತಾ ಇದೆ ಅನ್ನೋದನ್ನ ಲೆಫ್ಟು ರೈಟಲ್ಲಿ ಮಿರರ್ ಇದ್ದರೆ ಒಳ್ಳೆಯದು. ಆಮೇಲೆ ಮೇಯ್ನಾಗಿ ತಿಳ್ಕೊಬೇಕಾಗಿರೋದು ಏರು. ನಾವು ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲೂ ಏರ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಏರ್ ಇಡ್ಸೋದಾಗಿರ್ಬೋದು, 30 ಮತ್ತು ಫ್ರಂಟಲ್ಲಿ 30 ಇಡಿಸ್ತೀವಿ ನಮ್ಮ ಆಕ್ಟಿವಾಗೆ. ನಾನು ಆಕ್ಟಿವಾ ಎಷ್ಟು ಇಡಿಸ್ತೀನಿ ಅದರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಹಿಂದೆಗಡೆ ಇದಕ್ಕೆ 32 ಇಡಿಸ್ತೀವಿ. ಸೊ ಇದಕ್ಕೆ 30, ಒಂದೊಂದ್ಸತಿ 28 ಇಡಿಸ್ತೀನಿ. ತುಂಬ ಕಲ್ ರೋಡು ಆ ಥರದ್ದಿದ್ದೆ. ಆಮೇಲೆ ಹೆವಿ ನಾವು ನಮ್ಮ ಮನೇಲಿ ನಾನು 3 ಜನ, ನಾನು ನನ್ನ ಮಕ್ಕಳು ಬೆಳಿಗ್ಗೆ ಸಾಯಂಕಾಲ 3 ಜನ ಓಡಾಡ್ತೀವಿ. ಹಂಗಾಗಿ ಏರ್ ಇಡಿಸ್ತಾ ಇರ್ತೀನಿ. ಅವಾಗವಾಗ ಒಂದು ತಿಂಗಳಿಗೆ ಒಂದ್ಸತಿ ಚೆಕ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ಇದು ಪೆಟ್ರೋಲ್ನ ಅವಾಗವಾಗ ನೋಡ್ಕೊಳ್ತಾ ಇರಬೇಕು, ಅದು ಎಷ್ಟಿದೆ ಅಂತ ಅದೊಂದು. ಆಮೇಲೆ ಕರೆಕ್ಟಾಗಿ ಸೊ ಸರ್ವಿಸಿಗೆ ಬಿಟ್ಟಾಗ ಅವರು ಸ್ಟಿಕ್ಕರ್ ಅಂಟಿಸಿರ್ತಾರೆ, ಇದೇ ಟೈಮಿಗೆ ಬಂದು ಸರ್ವಿಸ್ ಮಾಡಿಸಿ ಅಂತ. ಸರ್ವಿಸ್ ಮಾಡಿಸೋದು ಅವ್ರು ಹೇಳೋದೇನಕ್ಕೆ, ಬ್ರೇಕ್ನೆಲ್ಲ ಚೆಕ್ ಮಾಡ್ತಾರೆ, ಬ್ರೇಕ್ ಸರಿ ಇದೆಯಾ, ಇಂಜನ್ ಪ್ರಾಬ್ಲಮ್ ಏನಾರು ಇದೆಯಾ, ಮೇಯ್ನಾಗಿ ಬ್ರೇಕ್ ಪ್ಯಾಡು ಸರಿ ಇದೆಯಾ ಅಂತ ಅದನ್ನೆಲ್ಲ ಚೆಕ್ ಮಾಡಿ ಕಳಿಸ್ತಾರೆ. ಸೊ ಹಾಗಾಗಿ ಗಾಡಿ ಬಗ್ಗೆ ಒಂದಷ್ಟು ಕೇರ್ ಮಾಡಬೇಕು, ಒಂದಷ್ಟು. ಆಮೇಲೆ ಯಾವಾಗ್ಲೂ ಅಷ್ಟೇ ನಾವು ಗಾಡಿ ಮೇಲೆ ಕೂತಾಗ ಒಂದು ನಂಬಿಕೆ ನಮಗೆ, ಆಂಜನೇಯಂಗೋ ಗಣೇಶಂಗೆ ಯಾವ ತೊಂದರೆನೂ ಆಗ್ದಂಗೆ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಬಂದು ಬಿಡಲಿ ಅಂತ ಸೆಲ್ಫು ನಮಗೂ ಕೇರ್ ಇರುತ್ತಲ್ವ. ಸೊ ಹಾಗಾಗಿ ಬೇಡ್ಕೊಳ್ಳೋದು ತುಂಬ ಒಳ್ಳೆಯದು. ನಾನು ಸಾಮಾನ್ಯವಾಗಿ ನಮಸ್ಕಾರ ಮಾಡಿಕೊಂಡೇ ಗಾಡಿ ಎತ್ತೋದು. ಸೊ ಹಾಗಾಗಿ ಇಂಥದ್ದೊಂದಷ್ಟು ಇದನ್ನು ಫಾಲೋ ಮಾಡ್ತೀನಿ ನಾನು. ನಾವಿವಾಗ ತುಂಬ ಕುಳ್ಳೆ ಇರೋರಿಗೆ, ಸೊ ತುಂಬ ಆಮೇಲೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ನಮಗೆ ಅಂತಾರಲ್ವ, ಸೊ ಅಂಥವರಿಗೆ ಇವಾಗ ಸ್ಟಾರ್ಟ್ ಮಾಡಿ ಫಸ್ಟು ಸ್ಟ್ಯಾಂಡ್ ತೆಗೀರಿ. ಕೂತಾದ್ಮೇಲೆ ನಿಧಾನಕ್ಕೆ ಸ್ಲೋ ಆಗಿ ಹೋಗಬೇಕು. 2 ಕಾಲಿದ್ದಾಗ ಬ್ಯಾಲೆನ್ಸ್ ಮಾಡ್ತಾ ಪ್ರಾಕ್ಟೀಸ್ ಆಗುತ್ತೆ. ಈಗ ಈ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದಷ್ಟು ಜನ ಏನು ಗೊತ್ತಾ, ನನಗೆ ಕೇಳ್ತಾ ಇರ್ತಾರೆ, ಈ ಥರ ಪ್ರಾಕ್ಟೀಸ್ ಮಾಡುವಾಗ ನಮಗೆ ಟರ್ನ್ಗಳನ್ನ ತಗೊಳ್ಳುವಾಗ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ, ಬಿದ್ದಂಗೆ ಆಗುತ್ತೆ ಅಂತ. ಸೊ ಟರ್ನ್ ತಗೊಳ್ಳುವಾಗ ಯಾವಾಗಲೂ ಅಷ್ಟೇ ಲಾಂಗ್ ಟರ್ನ್ ತಗೋಬೇಕು. ಲಾಂಗ್ ಟರ್ನ ತಗೋಬೇಕು. ಯಾಕೆ ಅಂದರೆ ನಾವೀಗ ಸಡನ್ನಾಗಿ ಹೋಗಿ ತಗೊಂಡಾಗ ಇದು ಆ್ಯಕ್ಚುಲಿ ಸ್ಕೂಟಿಗಳು ಇವೆಲ್ಲದೂ ಇರುತ್ತಲ್ವ, ಇವು ಸಿಕ್ಕಾಬಟ್ಟೆ ಚಿಕ್ಕ ಚಕ್ರ ಸಣ್ಣ ಇರುತ್ತಲ್ವ, ಹಿಂಗೆ ದಬಾಕೊಂಡ್ಬಿಡ್ತವೆ. ಸೊ ಅದಕ್ಕೋಸ್ಕರ ಲಾಂಗ್ ಟರ್ನು ತಗೊಳ್ಳಿ. ಈಗ ಇವು ಬೇರೆ ದೊಡ್ಡ ಗಾಡಿಗಳು, ಗೇರ್ ಗಾಡಿಗಳೆಲ್ಲ ಇರ್ತಾವಲ್ಲ, ಅವೆಲ್ಲ ಚಕ್ರ ದೊಡ್ಡದಿರುತ್ತೆ, ಅವೇನು ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತೆ. ಉದ್ದ ಇರೋರಿಗೆ ಏನೂ ಆಗಲ್ಲ. ನಮಗೆ ಬೆಸ್ಟ್ ಅಡ್ವಾಂಟೇಜ್ ಅಂದರೆ ಕಾಲು ನೆಲಕ್ಕೆ ಕೊಡ್ಬೋದು. ಇದು ಕುಳ್ಳೆ ಇರೋರು ಸ್ವಲ್ಪ ಈ ಥರ ಲಾಂಗಾಗಿ, ನಾನು ಇವಾಗ ತೋರಿಸ್ತೀನಿ ನೋಡಿ. ಇವಾಗ ಹಿಂಗೆ ತಗೊಂಡು ಈ ಥರ ತಗೊಂಡ್ರೆ ಸಾಕು. ನಮಗೆ ಯಾವುದೇ ರೀತಿಯ ಕಟ್ ಮಾಡುವಾಗ್ಲೂ ಅಲ್ಲೇ ಕಟ್ ಮಾಡಬಾರ್ದು ನೋಡಿ. ಈ ಥರ ಇದು ತುಂಬ ಈಸಿ. ನಾವು ಯಾವ ಸಿಗ್ನಲಲ್ಲಾಗಲಿ ಎಲ್ಲೇ ಆಗ್ಲೂ ಸ್ವಲ್ಪ ಮುಂದೆ ಹೋಗಿ ಹಿಂಗೆ ಲಾಂಗ್ ಟರ್ನ್ ತೊಗೊಂಡ್ರೆ ಗಾಡಿ ಆ್ಯಕ್ಚುಲಿ ನೀವು ನೋಡ್ಬೋದು, ನನಗೊಂದಷ್ಟು ಕಮೆಂಟ್ಸು, ನಿಜ ಎಷ್ಟು ಕಮೆಂಟ್ಸ್ ಬರ್ತಾ ಇರುತ್ತೆ ಗೊತ್ತಾ, ತುಂಬ ಕಮೆಂಟ್ಸು. ನಾನು ಅದರಲ್ಲಿ ಎಲ್ಲದಕ್ಕೂ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಆದಷ್ಟು ಆಲ್ಮೋಸ್ಟ್ ರಿಪ್ಲೈ ಮಾಡ್ತೀನಿ ನಾನು ಫ್ರೀಯಾಗಿ ಕೂತ್ಕೊಂಡಿದ್ದಾಗ. ಸೊ ನಂಗೆ ಸಖತ್ ಖುಷಿ ಆಗುತ್ತೆ. ನೀವು ನೋಡ್ಬೋದು ನನ್ನ ಗಾಡಿ ವೀಡಿಯೋಸಿಗೆ ಜಾಸ್ತಿ ಮೆಸೇಜು, ತುಂಬ ವಿಡಿಯೋ ಮಾಡ್ತಾ ಇರ್ತೀನಿ. ಬಟ್ ನನಗೆ ಸಿಕ್ಕಾಬಟ್ಟೆ ಖುಷಿ ಕೊಡುತ್ತೆ. ತುಂಬ ಜನ ನನಗೆ ಎಲ್ಲೆಲ್ಲಿಂದ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತ ಕೇಳಿದಾಗ ಒಂದಷ್ಟು ಜನ ಕಮೆಂಟ್ ಮಾಡಿದ್ರಿ. ಸೊ ಇಂಥ ಕಡೆಯಿಂದ ವೀಡಿಯೋಸ್ ನೋಡ್ತಾ ಇರ್ತೀನಿ ಸಿಸ್ಟರ್ ಅಂತ. ಆಮೇಲೆ ಇನ್ನೊಂದಷ್ಟು ಜನ ನಿಮ್ಮ ಕನ್ನಡ ಚೆನ್ನಾಗಿದೆ, ನಿಮ್ಮ ವಾಯ್ಸ್ ಚೆನ್ನಾಗಿದೆ, ಆಮೇಲೆ ಸೊ ನೀವು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ. ನಿಮ್ಮ ಗಾಡಿದು ಲಾಗ್ಸ್ನ ನೋಡಿ ನಾನು ಗಾಡಿ ಕಲಿತಾ ಇದ್ದೀನಿ, ನಾನು ಕಲಿತೆ, ಇವಾಗ ನಾನೇ ಗಾಡಿ ಓಡಿಸ್ತಾ ಇದ್ದೀನಿ ಅಂತ ಒಂದಷ್ಟು ಜನ ನಿಜವಾಗ್ಲೂ ನಂಗೆ ಮೆಸೇಜ್ ಮಾಡ್ತಾ ಇರ್ತಾರೆ. ನಿಮ್ಮೆಲ್ಲ
ನಿಮ್ಮೆಲ್ಲರಿಗೂ ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ಥರ ಸಪೋರ್ಟ್ ಮಾಡಿ, ಓಕೆನಾ. ವಿಡಿಯೋ ಎಂಡಲ್ಲಿ ಬಂದಿದ್ದೀನಿ. ಸೊ ಈಗ ನನ್ನ ರಿಕ್ವೆಸ್ಟ್ ಏನು ಗೊತ್ತಾ, ತುಂಬ ಜನ ವಿಡಿಯೋಸ್ ನೋಡ್ತಿರ್ತೀರ. ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ನೀವು ಎಲ್ಲಿಂದ ನೋಡ್ತೀರಾ, ಯಾವ ಊರು ನಿಮ್ಮದು ಅಷ್ಟು ಮಾತ್ರ ಹೇಳಿ, ನನಗೆ ಖುಷಿ ಆಗುತ್ತೆ. ಯಾಕೆ ಅಂದರೆ ನಾನು ತುಂಬ ಜನದ್ದು ಲಾಗ್ಸ್ ಇದನ್ನು ನೋಡುವಾಗ, ಕಮೆಂಟ್ ನೋಡುವಾಗ ಒಂದಷ್ಟು ಜನ ಇಂಥ ಕಡೆಯಿಂದ ವಿಡಿಯೋ ನೋಡ್ತೀವಿ ಅಂತ ಮಾಡಿದಾಗ, ಮೆಸೇಜ್ ಮಾಡಿದಾಗ ನಂಗೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಸೊ ಅದರಲ್ಲಿ ಒಂದಷ್ಟು ಜನಕ್ಕೆ ರಿಪ್ಲೈ ಕೂಡ ಮಾಡ್ತಾ ಇರ್ತೀನಿ, ಥ್ಯಾಂಕ್ ಯು ಅಂತ, ನೈಸ್ ಅಂತನೂ ಅಷ್ಟೇ. ಎಲ್ಲಿ ತನಕ ನನ್ನ ವಿಡಿಯೋಸ್ ರೀಚ್ ಆಗುತ್ತೆ, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾರೆ ಅಂತ ಒಂದು ಕ್ಯೂರಿಯಾಸಿಟಿ ಅಷ್ಟೇ. ಸೊ ಅದಕ್ಕೋಸ್ಕರ ನೀವು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಮ ಊರು ಯಾವುದು ಅಂತ ಮೆನ್ಷನ್ ಮಾಡಿ ಪ್ಲೀಸ್ ನನಗೋಸ್ಕರ, ಓಕೆನಾ. ಸೊ ಇಷ್ಟು ನನಗೆ ಗೊತ್ತಿರೋ ಅಂಥ ಒಂದಷ್ಟು ಕ್ವಶನ್ಸ್ಗಳನ್ನ ನೀವೇ ಕೇಳಿರೋ ಕ್ವಶನಿಗೆ ಉತ್ತರ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಇನ್ನೂ ಒಂದಷ್ಟು ಬೇಸಿಕ್ಸು ಬೇಕು, ಇನ್ನು ಯಾವ ಥರ ವಿಡಿಯೋ ಬೇಕು, ಗಾಡಿ ಬಗ್ಗೆ ಇನ್ನೇನು ನಿಮಗೆ ಕ್ವಶನ್ ಇದೆಯೋ ಖಂಡಿತವಾಗ್ಲೂ ಕೇಳಿ. ನನಗೆ ನಾನು ಮೆಸೇಜಲ್ಲಾರು ಆನ್ಸರ್ ಮಾಡ್ತೀನಿ, ಇಲ್ಲ ಇನ್ನೊಂದು ವಿಡಿಯೋ ಕೂಡ ಮಾಡಾದ್ರೂ ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ನೀವು ಈ ಗಾಡಿ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಒಂದು ಸಣ್ಣ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕೆಂದರೆ ನಾನು ನೆಕ್ಸ್ಟು ಏನೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಗಾಡಿ ವಿಡಿಯೋ ಒಂದೇ ಇಲ್ಲ, ತುಂಬ ಪೂಜಾ ವಿಡಿಯೋಗಳಿಗೆ ಪೂಜೆ ಬಗ್ಗೆ ಒಂದಷ್ಟು ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಸೊ ಫಾಸ್ಟಾಗಿ ಮಾತಾಡುವಾಗ ಒಂದಷ್ಟು ನಾಲ್ಗೆ ತೊದಲುತ್ತಾ ಇದೆ. ಪೂಜೆ ಬಗ್ಗೆ ಒಂದಷ್ಟು ವೀಡಿಯೋಸ್ನ ಮಾಡ್ತಾ ಇರ್ತೀನಿ, ಅದರದ್ದೆಲ್ಲ ನೋಡಿ ಸಪೋರ್ಟ್ ಮಾಡಿ. ಚಾನಲ್ಗೆ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ಇಷ್ಟೊತ್ತು ಪೇಷನ್ಸಿಂದ ನೋಡಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಎಲ್ಲರಿಗೂ.